ಬಿಜೆಪಿ ಅವಧಿಯ 40% ಕಮಿಷನ್ ಆರೋಪ ವಿಚಾರ ನಾಗಮೋಹನ್ ದಾಸ್ ವರದಿ ಅಂಗೀಕರಿಸಿದ ಸಂಪುಟ ಸಭೆ. ಬಿಜೆಪಿ ಅಧಿಕಾರಾವಧಿಯಲ್ಲಿ 40% ಕಮಿಷನ್ ಆರೋಪ ಬಂದಿತ್ತಲ್ಲ, ಈ ವಿಚಾರವಾಗಿ ನಾಗಮೋಹನ್ ದಾಸ್ ವರದಿ ಅಂಗೀಕರಿಸಿದೆ ಸಂಪುಟ ಸಭೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ವರದಿಯನ್ನ ತಯಾರು ಮಾಡಿ ಸಬ್ಮಿಟ್ ಮಾಡಿತ್ತು. ಸಮಿತಿಯ ವರದಿಯನ್ನ ಆಧರಿಸಿ ಎಸ್ಐಟಿ ರಚನೆಗೆ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಗುತ್ತಿಗೆದಾರರ ಸಂಘದ ಆರೋಪದ ತನಿಖೆಗೆ ತನಿಖಾ ತಂಡ ರಚನೆಯಾಗಲಿದೆ. ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡುವುದಕ್ಕೆ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಬಿಜೆಪಿ ಅಧಿಕಾರಾವಧಿಯಲ್ಲಿ ಗುತ್ತಿಗೆದಾರರು 40% ಕಮಿಷನ್ ಆರೋಪವನ್ನು ಮಾಡಿದ್ರು. ಇದ್ರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಇದೀಗ ವಿಶೇಷ ತನಿಖಾ ತಂಡವನ್ನು ರಚಿಸಲು ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ನಾಗಮೋಹನ್ ದಾಸ್ ವರದಿಯನ್ನ ಆಧರಿಸಿ ಈ ತನಿಖಾ ತಂಡ ರಚನೆಯಾಗಲಿದೆ. ಇನ್ನು ಗುತ್ತಿಗೆದಾರರ ಸಂಘದ ಆರೋಪಗಳ ಬಗ್ಗೆ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ವಿಚಾರಣಾ ಆಯೋಗವನ್ನು ರಚನೆ ಮಾಡಿತ್ತು. ಈಗಾಗಲೇ ವಿಚಾರಣಾ ವರದಿಯನ್ನ ಕೂಡ ಸಲ್ಲಿಸಲಾಗಿದೆ. ಸಚಿವ ಎಚ್.ಕೆ. ಪಾಟೀಲ್ ಅವರು ಈ ಕುರಿತು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಲಂಚ ವ್ಯವಹಾರ ನಡೆದಿದೆ ಅನ್ನೋದು ನಾಗಮೋಹನ್ ದಾಸ್ ಸಮಿತಿ ವರದಿಯೊಳಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ಗಂಭೀರವಾಗಿರ್ತಕ್ಕಂಥ ವರದಿಯ ಹಿನ್ನೆಲೆಯೊಳಗೆ ರಾಜ್ಯ ಸಚಿವ ಸಂಪುಟ ಇವತ್ತು ಈ ಒಂದು ವಿಚಾರಣಾ ಆಯೋಗದ ವರದಿ ಮೇಲೆ ನಾವು SITಯನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಇದರಲ್ಲಿ ಎಕ್ಸ್ಪರ್ಟ್ಸ್ನ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ನ ಹಾಗೂ ಅಗತ್ಯವಿರುವ ಪರಿಣಿತರನ್ನು ಆ SITಯೊಳಗೆ ಹಾಕಬೇಕು. ಅವರು ಆ SITಯೊಳಗೆ ಇರಬೇಕು. ಆದಷ್ಟು ಬೇಗ 2 ತಿಂಗಳಲ್ಲಿ ವರದಿಯನ್ನು ಅಥವಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ SITಗೆ ಸೂಚಿಸಬೇಕು ಅನ್ನೋದು ಒಂದು. ಹಾಗೂ ಡಿಪಾರ್ಟ್ಮೆಂಟ್ಗಳಿಗೂ ಸಹಿತ ಈ ವರದಿಗಳನ್ನು ಕಳಿಸಿ ತಕ್ಷಣ ಅವರು SIT ಅವರಿಗೆ ಅವ್ರು ಕೇಳ್ತಕ್ಕಂಥ ಮಾಹಿತಿಗಳನ್ನು ನೀಡಬೇಕು ಅಂಥೇಳಿ ಸೂಚನೆಯನ್ನು ನೀಡಿದ್ದೇವೆ. ನಾಗಮೋಹನ್ ದಾಸ್ರವರ 2 ಸಂಪುಟದ ವರದಿ ಇವತ್ತು ಸಲ್ಲಿಕೆ ಆಗಿದೆ. ಅದರ ಬಗ್ಗೆ ಚರ್ಚೆ ಆಗಿ ನಿರ್ಣಯ ಆಗಿದೆ.